ಸ್ಮಶಾನಗಳಿಗೆ ಓಡಾಡೋಕೆ ದಾರಿ ಇಲ್ಲ, ಊರಲ್ಲಿದ್ದ ಕುಂಟೆ ಒತ್ತುವರಿಯಾಗಿದೆ. ಅಶ್ವತ್ಥಕಟ್ಟೆ ಇಲ್ಲವಾಗಿದೆ. ನಮಗೆ ಸಾಗುವಳಿ ಕೊಟ್ಟಿದ್ದರೂ ನಮ್ಮ ಜಮೀನುಗಳು ಪೋಡಿ ಮಾಡಿ ಕೊಡ್ತಿಲ್ಲ. ನಮ್ಮೂರಿನ ಗ್ರಾಮ ಆಡಳಿತ ಅಧಿಕಾರಿ ಯಾರು, ಗ್ರಾಮ ಸಹಾಯಕ ಯಾರು ಎಂಬುದೇ ಗೊತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಜನರು ನಾಡಕಚೇರಿಯ ಮುಂದೆ ಪ್ರತಿಭಟಿಸಿದರು. ದೇವನಹಳ್ಳಿ ತಾಲೂಕು ಚೆನ್ನರಾಯಪಟ್ಟಣ ಹೋಬಳಿ ಎಲಿಯೂರು ಗ್ರಾಮಸ್ಥರು ಭಾರತೀಯ ಕಿಸಾನ್ ಸಂಘದ ಸಹಯೋಗದಲ್ಲಿ ಚೆನ್ನರಾಯಪಟ್ಟಣದ ನಾಡಕಚೇರಿಯ ಮುಂಭಾಗದಲ್ಲಿ ಗ್ರಾಮ ಆಡಳಿತಾಧಿಕಾರಿ ಹಾಗೂ ರಾಜಸ್ವ ನಿರೀಕ್ಷಕರ ವಿರುದ್ಧ ಘೋಷಣೆಗಳು ಕೂಗಿದರು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ, ತಹಶೀಲ್ದಾರರಿಗೆ ಎಲ್ಲರಿಗೂ 10 ಅರ್ಜಿಗಳು ಕೊಟ್ಟಿದ್ದೀವಿ. ಯಾರೂ ನಮ್ಮೂರಿನ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ನಮ್ಮೂರಿನಲ್ಲಿ ಯಾರಾದರೂ ಸತ್ತರೆ ಅವರನ್ನು ಗೌರವಯುತವಾಗಿ ತೆಗೆದುಕೊಂಡು ಹೋಗಿ ಅಂತ್ಯ ಸಂಸ್ಕಾರ ಮಾಡಿ ಬರೋದಿಕ್ಕೂ ಆಗುತ್ತಿಲ್ಲ. ಇಂತಹ ಅಧಿಕಾರಿಗಳು ಮತ್ತು ವ್ಯವಸ್ಥೆ ನಮಗೆ ಬೇಕಾ? ಇವರೆಲ್ಲ AC ರೂಂಗಳಲ್ಲಿ ಕುಳಿತುಕೊಂಡು ತಿಂಗಳಿಗೊಮ್ಮೆ ಸಂಬಳ ಎಣಿಸಿಕೊಂಡು ಹೋಗೋದಿಕ್ಕಾ ಬರೋದು? ನಮ್ಮ ಕೆಲಸವಾಗಬೇಕಾದರೆ ನಾಡಕಚೇರಿಗೆ ಬಂದು ಮಾಡಿಸಿಕೊಂಡು ಹೋಗೋದಾದರೆ ಅಧಿಕಾರಿಗಳು ಏನಕ್ಕೆ ಬೇಕು? ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡಲ್ಲಿ ನಿಮಗೆ ಸಂಬಳ ಕೊಡೋದು ಅದನ್ನು ಮರೆತು ಬಿಟ್ಟಿದ್ದಾರಾ ಇವರು? ರೈತರನ್ನು ಕೆಣಕಬೇಡಿ, ನಿಮಗೆ ಉಳಿಗಾಲ ಇರಲ್ಲ ಎಂದು ಎಚ್ಚರಿಕೆ ನೀಡಿದರು. ಸ್ಮಶಾನಕ್ಕೆ ಹೋಗುವ ದಾರಿ ಬಿಡಿಸಿಕೊಡುವುದಕ್ಕೆ ಕೆಲ ಹಿಡುವಳಿದಾರ ತಕರಾರಿದೆ. ಆದ್ದರಿಂದ ಲೇಟಾಗಿದೆ. ನಾವು ಅಲ್ಲಿಗೆ ಬರುತ್ತೇವೆ. ಯಾರು ಜಾಗ ಬಿಡುತ್ತಿಲ್ಲವೋ ಅವರಿಂದ ನೀವೇ ಬಿಡಿಸಿಕೊಡಬೇಕು ಎಂದು ಉಪತಹಶೀಲ್ದಾರ್ ಸುರೇಶ್ ಹೇಳುತ್ತಿದ್ದಂತೆ ರೊಚ್ಚಿಗೆದ್ದ ಗ್ರಾಮಸ್ಥರು, ನಾವು ಬಿಡಿಸಿಕೊಡುವ ಹಾಗಿದ್ದರೆ ನಿಮಗೇನು ಕೆಲಸ? ನಕ್ಷೆಯಲ್ಲಿ ದಾರಿ ಇದೆ, ಅದನ್ನು ಬಿಡಿಸಿಕೊಡಿ. ಕೆಲಸ ಮಾಡೋಕೆ ನಿಮ್ಮಿಂದ ಆಗದಿದ್ದರೆ ರಾಜೀನಾಮೆ ಕೊಟ್ಟು ಹೋಗಿ ಎಂದು ಮುತ್ತಿಗೆ ಹಾಕಿದರು. ಈ ವೇಳೆ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪೊಲೀಸರ ಮಧ್ಯೆ ಪ್ರವೇಶಿಸಿದ್ದರಿಂದ ಪರಿಸ್ಥಿತಿ ತಿಳಿಯಾಯಿತು. ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಸಮಸ್ಯೆ ಬಗೆಹರಿಸಿಕೊಡುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನೆ ಹಿಂಪಡೆದರು. ಗ್ರಾಮ ಪಂಚಾಯಿತಿ ಸದಸ್ಯೆ ಲಕ್ಷ್ಮಮ್ಮ, ಮುಖಂಡ ಚಿಕ್ಕಣ್ಣ, ಮುನಿರಾಜು, ರಾಮಕೃಷ್ಣ, ಆಂಜಿನಪ್ಪ, ನಾಗರಾಜ್, ತಿಮ್ಮರಾಯಪ್ಪ, ಮಟ್ಟಬಾರ್ಲು, ಆಂಜಿನಪ್ಪ, ಚನ್ನಕೃಷ್ಣ, ವಿಜಯಕುಮಾರ್, ಕೆಂಪೇಗೌಡ, ಪಿಳ್ಳಣ್ಣ, ಆಂಜನೇಯಗೌಡ, ವೇಣುಗೋಪಾಲ್ ಮುಂತಾದವರು ಹಾಜರಿದ್ದರು. ಎಂ. ಮುನಿನಾರಾಯಣ, SPM ನ್ಯೂಸ್, ದೇವನಹಳ್ಳಿ. ನಮಗೆ ಒಂದು ಮಶಾಣಕ್ಕೆ ರಸ್ತೆ ಮಾಡ್ಕೊಡಿಲ್ಲ ಅಂತಂತಂದ್ರೆ ಇದು ಯಾವ ನ್ಯಾಯ? ಇದು ಎಲ್ಲಿ ಸರ್ಕಾರ ಯಾವಾಗ ನೋಡಿದ್ರು ಬಾಯಿ ಬಡ್ಕಂತ ಇರ್ತದೆ. ಮಶಾಣಗಳಿಗೆ ನಾವು ರಸ್ತೆ ಮಾಡ್ತೀವಿ, ನಾವು ಮಶಾಣನ ಉಳಿಸ್ತಾ ಇದ್ದೀವಿ ಅಂತಂತ ಇದು ಯಾವುದೂ ಕಾರ್ಯರೂಪಕ್ಕೆ ಬಂದಿಲ್ಲ ನಮ್ಮೂರಲ್ಲಿ. ಇವತ್ತಿನ ದಿವಸ ನಾವು ಸುಮಾರು ಒಂದು 10 ಅರ್ಜಿ ಕೊಟ್ಟಿರ್ಬೋದು, ತಾಲೂಕು ಆಫೀಸ್ 10 ಅರ್ಜಿ ಕೊಟ್ಟಿರ್ಬೋದು, ನಾವು ನಮ್ಮ ಜಿಲ್ಲಾಧಿಕಾರಿಗಳು ಕೊಟ್ಟಿರ್ಬೋದು, ತಹಶೀಲ್ದಾರ್ ಕೊಟ್ಟಿರ್ಬೋದು, ಇಷ್ಟೆಲ್ಲ ಕೊಟ್ಟಿರ್ಬೋದು. ಆದರೂ ಅದು ಯಾವುದೇ ರೀತಿ ನಮ್ಗೆ ಉಪಯೋಗಕ್ಕೆ ಬಂದಿಲ್ಲ. ಅದೇ ರೀತಿ ನಮ್ಮ ಊರದ ಗ್ರಾಮದ ಒಂದು ಕುಂಟೆಗ ಯಾರೋ ಕೇರಳದವರು ಯಾರೋ ಒಬ್ಬರು ಕ್ರಿಶ್ಚಿಯನ್ ಪಾದ್ರಿ ಬಂದು ನಮ್ಮ ಜಾಗಕ್ಕೆ ಕಾಂಪೌಂಡ್ ಹಾಕ್ಸಿದ್ದಾರೆ. ಅದಕ್ಕೆ ಇಲ್ಲಿರೋಂಥ ಅಧಿಕಾರಿಗಳೇ ಕುಮ್ಮಕ್ಕೆ ಕೊಟ್ಟು ಅದನ್ನು ಕಾಂಪೌಂಡ್ ಹಾಕ್ಸಿದ್ದಾರೆ. ಹಂಗಾಗಿ ಇವತ್ತು ನಾವು ಕುಂಟೆ ಒಳಗೆ ಹೋಗಕ್ಕೆ ಜಾಗ ಇಲ್ದಿರ ಅವನು 8 ಅಡಿ ಕಾಂಪೌಂಡ್ನ ನಿರ್ಮಿಸಿ ಇವತ್ತು ನಮ್ಮನ್ನೆಲ್ಲ ನಾವು ನಮ್ಮ ಮುತ್ತಾತ್ನವ್ರ ಕಾಲದಿಂದ ನಾವು ಅದರಲ್ಲಿ ನೀರು ಬಳಸ್ತಾ ಇತ್ತು ಅಂತ ಇವತ್ತು ಒಳಗಡೆ ಹೋಗೋಕ್ಕಾಗ್ತಿದ್ದಂಗೆ ನಮ್ಮನ್ನು ತೊಡೆದು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದನ್ನು ತೆರವು ಮಾಡಬೇಕಂತ ನಾವು ಇಷ್ಟೆಲ್ಲ ಅಧಿಕಾರಿಗಳಿಗೆಲ್ಲ ಕೇಳ್ಕೊಂಡಿದ್ದೀವಿ. ಆದ್ರೂ ಅಲ್ಲಿ ನಾಮಕ ವ್ಯವಸ್ಥೆಗೆ ಬರ್ತಾರೆ, ಹಂಗೆ ಓದ್ತಾ ಇರ್ತಾರೆ. ಹಂಗಾಗ್ಬಿಟ್ಟು ಇವತ್ತು ನಮ್ಗೆ ತುಂಬ ತೊಂದರೆ ಆಗಿದೆ. ಅದೊಂದು ತೆರವು ಮಾಡಿಕೊಡ್ಬೇಕು. ಆಮೇಲೆ ಇಲ್ಲಿ ದೃಷ್ಟ ಅಧಿಕಾರಿಗಳು ಏನು ನಮ್ಮ VA, RI ಮತ್ತು ಗ್ರಾಮ ಸಹಾಯಕರು ಇದಾರಲ್ಲ, 3 ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮೂರಲ್ಲಿ ಕೆಲಸ ಮಾಡಿಸ್ಬೇಕಂತ. ಇದುವರೆಗೂ ನಮ್ಮ ಗ್ರಾಮ ಸಹಾಯಕರು ನಮ್ಮೂರಿನವರೇ ಆಗಬೇಕು, ನಮ್ಮ ಸ್ಥಳದಲ್ಲೇ ಕೆಲಸ ಮಾಡಬೇಕು ಅಂತವನು ಇವತ್ತು ಯಾರು ನಮ್ಮೂರವರೇ ನೋಡಿಲ್ಲ ಅವನ್ನ ಯಾರು ಅಂಥ ಪರಿಸ್ಥಿತಿ ಬಂದಿದೆ ಇವತ್ತು ನಮ್ಮ ಕಾನೂನಲ್ಲಿ. ಆಮೇಲೆ VA ಏನು ನಮ್ಮ ಇದೊಂದು ಸರ್ಕಾರಿ ಕುಂಟೆ ಜಾಗ, ಅದೇನು ಖಾಸಗಿ ಜಾಗ ಅಲ್ಲ, ಸರ್ಕಾರಿ ಕುಂಟೆ ಜಾಗನೇ. ಅದನ್ನು ಕೂಡ ದೌರ್ಜನ್ಯದಿಂದ ವಶಪಡಿಸ್ಕೊಂಡು ಕಾಂಪೌಂಡ್ ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಸಂಬಂಧಪಟ್ಟಂಗೆ ನಮ್ಮ ಭಾರತೀಯ ಕಿಸಾನ್ ಸಂಘವರು, ಎಲ್ಲಿಯೂ ಗ್ರಾಮ ಪಂಚಾಯತಿಯಿಂದ ಸದಸ್ಯರುಗಳು, ಗ್ರಾಮಸ್ಥರು ಕೂಡ ಅನೇಕ ಬಾರಿ ನಾವು ಮೇಲಾಧಿಕಾರಿಗಳು ಮನೆಯನ್ನು ತಲುಪಿಸಿದ್ರು ಕೂಡ ಇವರು ಕ್ರಮ ತಗೊಂಡಿಲ್ಲ. ಅವರು ಬಲಾಢ್ಯರು ಏನು ಮಾಡಿದ್ದಾರೆ, ಕಾಂಪೌಂಡ್ ಹಾಕ್ಕೊಂಡು ನಮಗೆ ಅಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ, ಓಡಾಡೋಕ್ಕೆ ಸಮೇತ ತೊಂದರೆ ಕೊಡ್ತಾ ಇದ್ದಾರೆ. ತನಕರುಗಳು ಹೋದ್ರೆ ಅಲ್ಲಿ ಓಡಿಸ್ತಾರೆ, ಯಾರು ಕಾಂಪೌಂಡ್ ಮಾಡಿದ್ದಾದ್ಮೇಲೆ ಗೇಟ್ ತೆಗಿಯಕ್ಕೆ ಬಿಡ್ತಾ ಇಲ್ಲ. ಅಡೆತಡೆಗಳಿದ್ದಾವೆ, ಅದನ್ನ ಈ ಒಂದು ಅಧಿಕಾರಿಗೆ ಬಂದು ಅದನ್ನು ಬಿಡಿಸಿ ಆ ರಸ್ತೆಯನ್ನ ಮಾಡಿಕೊಡುವಂಥ ಕೆಲಸ ಇದುವರೆಗೂ ಅಧಿಕಾರಿಗೆ ಮಾಡಲಿಲ್ಲ. ಸರ್ಕಾರ ಸಂಬಳ ಕೊಡ್ತದ, ಸಂಬಳ ಕೊಟ್ಟು ಇವೆಲ್ಲನೂ ಮಾಡಬೇಕು ಅಂತ ಅವ್ರಿಗೆ ಜವಾಬ್ದಾರಿ ಇದ್ದು ಈ ಕೆಲಸ ಮಾಡಿಲ್ಲ ಅಂದರೆ ದಯವಿಟ್ಟು ರಾಜೀನಾಮೆ ಕೊಟ್ಟು ನಮ್ಮ ಥರ ತೋಟಗಳಿಗೆ ಬಂದು ಕೆಲಸ ಮಾಡೋದು ಬೆಟ್ರು ಅಂತ ನಾನು ಅಧಿಕಾರಿಗಳಿಗೆ ಕೇಳ್ಕೊಂತೀನಿ. ಕೆಲಸ ಮಾಡೋಕ್ಕೆ ಅವ್ರಿಗೆ ಯೋಗ್ಯತೆ ಇದ್ದರೆ ಕೆಲಸ ಮಾಡಬೇಕು, ಇಲ್ಲ ಅಂದರೆ ರಾಜೀನಾಮೆ ಕೊಟ್ಟು ದನ ಕಾಯ್ಕೋಬೇಕು ಅಥವಾ ನಮ್ಮಂಗೆ ತೋಟ ಮಾಡಬೇಕು. ಬಂದು ನಾನು ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದೆ, ನಮಗೆ ಯಾಕೋ ಸೆಟ್ ಆಗಿಲ್ಲ, ನಾವು ರಾಜೀನಾಮೆ ಕೊಟ್ಟು ಬಂದು ದನ ಕಾಯ್ತಿದ್ದೀರಿ, ತೋಟ ಮಾಡ್ತಾಯಿದ್ದೀರಿ. ಆ ಕೆಲಸ ಇವರು ಅಧಿಕಾರಿಗೆ ಮಾಡಬೇಕು ಅಂತ ನಾನು ಕೇಳ್ತೀನಿ. ಅಷ್ಟನ್ನು ಮಾಡೋಕ್ಕಾಗಿಲ್ಲ ಅಂದರೆ ಈಗ ಸರ್ಕಾರಿ ಇದು ನೋಡಿ, ಇಲ್ಲಿ ಸರ್ಕಾರಿ ಕುಂಟೆ ಅಂತ ಇದೆ. ನಾವೆಲ್ಲನೂ 1972 ನಾವು ಹುಟ್ಟಿದ್ದು.
85ರಲ್ಲಿ ನಾವೆಲ್ಲನೂ ಎಮ್ಮೆಗೆ ಮೇಯ್ಸಕ್ಕೆ ಹೋಗ್ತಾ ಇದ್ರಿ. ಇದೇ ಕುಂಟೆಯಲ್ಲಿ ನೀರು ಕುಡಿಸ್ಕೊಂಡು ಎಮ್ಮೆಗಳನ್ನ ಹೊಡ್ಕೊಂಡು ಮನೆಗೆ ಬರ್ತಾ ಇದ್ರಿ. ಇವತ್ತು ನಕಾಶೆಯಲ್ಲಿ ಎಲ್ಲ ಒಂದು ಕುಂಟೆ ಅಂತ ಜಾಗ ಇದೆ. ಎಲ್ಲ ಜಾಗ ಇದ್ಕೊಂಡು ಸರ್ಕಾರಿ ಕುಂಟೆನ ಒಬ್ಬ ಯಾರೋ ದುಡ್ಡಿರೋದು ಬಂದವರೋದು ಅಂತ ಒಬ್ಬ ಅಧಿಕಾರಿಗೂ ಆ ಕುಂಟೆನ ಮಾಡಿಕೊಡ್ತಾರೆ ಅಂತಂದ್ರೆ ಅಲ್ಲಿಗೆ ಅಧಿಕಾರಿಗೆ ದುಡ್ಡು ಕೊಟ್ಟರೆ ಏನೆಲ್ಲ ಮಾಡಿಕೊಡ್ತಾರೆ ಅನ್ನೋದು ಇಲ್ಲೇ ಕೇಳ್ಬೋದು. ಇವತ್ತು ನಾನು ದುಡ್ಡು ಕೊಡ್ತೀನಿ, ಇವೆರಡೂ ಬಿಲ್ಡಿಂಗ್ನ ನನಗೆ ಮಾಡಿಕೊಡೋಕೆ ಹೇಳಿ, ಆಯಿತಾ? ನಾನು ದುಡ್ಡು ಕೊಡ್ತೀನಿ, ನನಗೆ ಈ ಬಿಲ್ಡಿಂಗ್ ಅಧಿಕಾರಿಗೆ ಮಾಡಿಕೊಡೋಕೆ ಹೇಳಿ ನಾವು ಇದು ಮಾಡ್ತೀವಿ. ಈ ಥರ ಎಲ್ಲನೂ ಮಾಡೋಂಥದ್ದು ಎಷ್ಟು ಮಾತ್ರ